ಓಂ ಶಾಂತಿ. ಯಜ್ಞಮಾತೆ ಮಾತೇಶ್ವರಿಜಿಯವರ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಬ್ರಹ್ಮಕುಮಾರ ಸಹೋದರರಾದಂತಹ ಅಮೀರ್ ಚಂದ್ಜಿಯವರು ಮಮ್ಮಾರವರ ಜೊತೆಗಿನ ತಮ್ಮ ಅನುಭವವನ್ನು ಈ ರೀತಿಯಾಗಿ ಹೇಳ್ಕೊಳ್ತಾ ಇದ್ದಾರೆ. ಮಾತೇಶ್ವರಿಯರ ಜೊತೆಗೆ ನನ್ನ ಮೊದಲ ಭೇಟಿ ಕ್ರಿಸ್ತಿಶಕ 1959 ಡಿಸೆಂಬರ್ ತಿಂಗಳಲ್ಲಿ ಆಯಿತು. ಆ ಸಮಯದಲ್ಲಿ ನಾನು ಜ್ಞಾನದಲ್ಲಿ ನಡೆಯುತ್ತಾ ಕೆಲವು ತಿಂಗಳುಗಳಷ್ಟೇ ಆಗಿದ್ದವು. ಇಲ್ಲಿ ಬಾಯಿಜಿಯವರು ತಮ್ಮ ಅನುಭವದ ಒಂದು ಅನುಭವವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮಾತೇಶ್ವರಿಯವರು ಕಾನ್ಪುರದಿಂದ ಸಹಾರನ್ಪುರ್ಗೆ ಬರುವವರಿದ್ದರು. ನಾನು ಆ ಸಮಯದಲ್ಲಿ ಕರ್ನಾಲ್ನಲ್ಲಿ ಇದ್ದೆ. ಮಾತೇಶ್ವರಿಯವರ ಜೊತೆ ಮಿಲನ ಮಾಡುವ ಉತ್ಸಾಹ ಮನಸ್ಸಿನಲ್ಲಿ ಬಹಳ ಇತ್ತು. ನಾನು ರೈಲ್ವೆ ಸ್ಟೇಷನನ್ನು ತಲುಪುತ್ತಿದ್ದಂತೆ ಮಾತೇಶ್ವರಿಯವರು ಗಾಡಿಯಿಂದ ಇಳಿಯುತ್ತಿದ್ದರು. ಅವರು ಕೆಳಗೆ ಇಳಿದು ಎಲ್ಲರ ಜೊತೆ ನಯನಗಳ ಮೂಲಕ ಮಿಲನ ಮಾಡುತ್ತಿದ್ದರು. ಆ ಸಮಯದಲ್ಲಿ ಅವರ ವ್ಯಕ್ತಿತ್ವ ಆತ್ಮೀಯ ಅಯಸ್ಕಾಂತದಂತೆ ಇದ್ದುದನ್ನು ನಾನು ನೋಡಿದೆ. ನಯನ ಚಹರೆ ಆತ್ಮಿಕ ಶಕ್ತಿಯಿಂದ ಹೊಳೆಯುತ್ತಿತ್ತು. ಅವರ ದೃಷ್ಟಿ ನನ್ನ ಮೇಲೆ ಬಿದ್ದಾಗ ನನಗೆ ಸಹಜವಾಗಿ ಅಶರೀರಿತನದ ಅನುಭವ ಆಗಲಾರಂಭಿಸಿತು. ಈಗ ನಾನು ಆ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಪುರುಷಾರ್ಥ ಮಾಡಬೇಕಾಗುತ್ತದೆ. ನೋಡಿ, ಯಾವಾಗ ಬಾಯಿಜಿಯವರಿಗೆ ಮಮ್ಮಾರವರನ್ನು ನೋಡಿದ ತಕ್ಷಣ ಅವರಿಗೆ ಅಶರೀರಿತನದ ಅನುಭವ ಆಯಿತು ಅಂತ ಹೇಳ್ತಾ ಇದ್ದಾರೆ. ಆವಾಗ ಆ ಅಶರೀರಿ ಸ್ತನದ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನಾನು ಪುರುಷಾರ್ಥ ಮಾಡಬೇಕಾಗತ್ತೆ. ಆದರೆ ಆ ಸಮಯದಲ್ಲಿ ಮಾತೇಶ್ವರಿಯವರ ದೃಷ್ಟಿ ಬಿದ್ದ ಕೂಡಲೇ ನನಗೆ ಆ ಸ್ಥಿತಿ ಪ್ರಾಪ್ತಿಯಾಯಿತು. ಮಾತೇಶ್ವರಿಯರ ವ್ಯಕ್ತಿತ್ವ ಹೇಗಿತ್ತೆಂದರೆ, ಅವರನ್ನು ಯಾರೆಲ್ಲ ನೋಡುತ್ತಿದ್ದರೋ, ಲೌಕಿಕದವರಾಗಿದ್ದರೂ ಸಹ ಅವರನ್ನು ನೋಡುತ್ತಿದ್ದಂತೆ ಗೌರವದಿಂದ ಎದ್ದು ನಿಲ್ಲುತ್ತಿದ್ದರು. ಮಮ್ಮಾರವರು ಒಬ್ಬ ವಿಶೇಷ ಮಹಾತ್ಮರಂತೆ ಅವರಿಗೆ ಕಾಣುತ್ತಿದ್ದರು ಹಾಗೂ ಅವರೆಲ್ಲ ಮಮ್ಮಾರವರ ಚರಣ ಸ್ಪರ್ಶವನ್ನೂ ಮಾಡುತ್ತಿದ್ದರು. ಮಾತೇಶ್ವರಿಜಿಯವರು ಅವರನ್ನು ಸಹ ತಮ್ಮ ಸ್ನೇಹ ತುಂಬಿದ ಹಾಗೂ ಕರುಣೆ ತುಂಬಿದ ದೃಷ್ಟಿಯಿಂದ ಸಂತುಷ್ಟಪಡಿಸುತ್ತಿದ್ದರು. ಆ ಸಮಯದಲ್ಲಿ ಸಮಾಜದಲ್ಲಿ ಜ್ಞಾನ ಹೊಸದಾದ ಕಾರಣ ಬರುವಂಥ ಸಹೋದರ ಸಹೋದರಿಯರಿಗೆ ಅನೇಕ ಪ್ರಶ್ನೆಗಳು ಮತ್ತು ಸಂಶಯಗಳು ಬರುತ್ತಿದ್ದವು. ಆದರೆ ಮಾತೇಶ್ವರಿಯವರು ಈ ಜ್ಞಾನವನ್ನು ಎಷ್ಟು ಸ್ಪಷ್ಟ ಮತ್ತು ಸರಳ ಮಾಡಿ ತಿಳಿಸುತ್ತಿದ್ದರೆಂದರೆ ಅವರ ಬಹಳಷ್ಟು ಪ್ರಶ್ನೆಗಳ ನಿವಾರಣೆ ಆಗುತ್ತಿತ್ತು. ನೋಡಿ, ಮಾತೇಶ್ವರಿಜಿಯವರ ಆ ಒಂದು ಎಷ್ಟು ಸರಳ ಜ್ಞಾನವನ್ನು ತಿಳಿಸ್ತಾ ಇದ್ರಂದರೆ ಅವರ ಎಷ್ಟೋ ಪ್ರಶ್ನೆಗಳು ಎಲ್ಲ ನಿವಾರಣೆ ಆಗ್ತಾ ಇತ್ತು ಅಂತಿದ್ದಾರೆ ಬಾಯಿಜಿಯವರು. ಹಾಗೂ ಅವರು ನಿಶ್ಚಯ ಬುದ್ಧಿಯುಳ್ಳವರಾಗುತ್ತಿದ್ದರು. ನೋಡಿ, ಅವರು ಆ ಜ್ಞಾನದ ಒಂದು ಅನುಭವ ಮಾಡಿದಾಗ ಅವರು ನಿಶ್ಚಯ ಬುದ್ಧಿಯುಳ್ಳವರು ಆಗ್ತಾಯಿದ್ರು ಅಂತ ಹೇಳ್ತಾ ಇದ್ದಾರೆ. ನಾನು ಆ ಸಮಯದಲ್ಲಿ 19 ವರ್ಷದವನಾಗಿದ್ದೆ. ನಾನು ಸಹ ಅವರನ್ನು ಒಂದು ಪ್ರಶ್ನೆ ಕೇಳಿದ್ದೆ. ಸತ್ಯ ಬ್ರಾಹ್ಮಣರೆಂದು ಯಾರಿಗೆ ಹೇಳಲಾಗುತ್ತದೆ? ನೋಡಿ, ಅವರು ಮಮ್ಮಾರವರಿಗೆ ಪ್ರಶ್ನೆ ಮಾಡ್ತಾರೆ, ಸತ್ಯ ಬ್ರಾಹ್ಮಣರೆಂದು ಯಾರಿಗೆ ಹೇಳಲಾಗುತ್ತದೆ? ಅವರು ಹೇಳಿದರು, ಬ್ರಾಹ್ಮಣರು ಎಂದರೆ ಸಂಪೂರ್ಣ ಸಮರ್ಪಿತ, ಎಲ್ಲವೂ ಬಾಬಾರವರದು. ಲೌಕಿಕ ಸೇವೆ ಅಥವಾ ವ್ಯವಹಾರ ಕೇವಲ ನಿಮಿತ್ತ ಮಾತ್ರವಾಗಿ ಇದೆ ಮತ್ತು ಬಾಬಾರವರ ಸೇವೆಗಾಗಿಯೇ ಇದೆ. ನನ್ನದೇನೂ ಇಲ್ಲ. ಅವರ ಈ ವಚನ ನನಗೆ ವರದಾನವಾಯಿತು. ಸ್ವಲ್ಪ ಸಮಯದ ನಂತರವೇ ನಾನು ಸೇವಾ ಕೇಂದ್ರದಲ್ಲಿ ಇರಲು ತೊಡಗಿದೆ. ಬಾಯಿಜಿಯವರು ಅಲ್ಲೇ ಇರೋಕ್ಕೆ ಸ್ಟಾರ್ಟ್ ಮಾಡೋದು. ಆವಾಗ ಅವರಿಗೆ 19 ವರ್ಷ ಆಗಿತ್ತು. ನಾನು ಈ ವಚನಗಳನ್ನು ಜೀವನ ಪೂರ್ತಿ ಜೊತೆಯಲ್ಲಿ ಇಟ್ಟುಕೊಂಡು ನಡೆಯುತ್ತಿದ್ದೇನೆ. ಮಾತೇಶ್ವರಿಯವರು ಒಂದು ಸಲ 3-4 ದಿನಗಳಿಗಾಗಿ ಕರ್ನಾಲ್ಗೆ ಬಂದರು. ಆ ಸಮಯದಲ್ಲಿ ಅವರನ್ನು ಬಹಳ ಸಮೀಪದಿಂದ ನೋಡುವ ಸೌಭಾಗ್ಯ ನನಗೆ ಸಿಕ್ಕಿತು. ಮಾತೇಶ್ವರಿಜಿಯವರು ಗಂಭೀರತೆಯ ಪ್ರತಿಮೂರ್ತಿಯಾಗಿದ್ದರು. ಅವರು ಚಿಕ್ಕ ಅಂಗಳದಲ್ಲಿ ತಿರುಗಾಡುತ್ತಿರುವ ಸಮಯದಲ್ಲಿ ಸ್ವಲ್ಪವೂ ಶಬ್ದವಾಗುತ್ತಿರಲಿಲ್ಲ. ಇಡೀ ಮೊಹಲ್ಲ ಅವರಿಂದ ಪ್ರಭಾವಿತವಾಗುತ್ತಿತ್ತು. ಅವರು ಶಾಲೀನತೆಯ ಸಂಪೂರ್ಣ ಮೂರ್ತಿಯಾಗಿದ್ದರು. ಮಾತೇಶ್ವರಿಯವರಲ್ಲಿ ನಾನು ನೋಡಿದ್ದು ಅವರಿಗೆ ಶಿವಬಾಬಾರವರ ಮಹಾವಾಕ್ಯಗಳ ಮೇಲೆ ಬಹಳ ಗಮನವಿರುತ್ತಿತ್ತು. ಆ ಸಮಯದಲ್ಲಿ ಆಬುವಿನಿಂದ ಸಾಕಾರ ಬಾಬಾರವರಿಂದ ಮಾತೇಶ್ವರಿಯವರಿಗಾಗಿ ಪತ್ರವು ಬಂದಿತ್ತು. ಆ ಪತ್ರದಲ್ಲಿ ಶಿವಬಾಬಾರವರ ಮಹಾವಾಕ್ಯಗಳ ಪಾಯಿಂಟ್ಸ್ ಮತ್ತು ಜೊತೆಯಲ್ಲಿ ಸಾಕಾರ ಬಾಬಾರವರ ಕಾರ್ಯವ್ಯವಹಾರದ ಪತ್ರವೂ ಸಹ ಇತ್ತು. ಮಾತೇಶ್ವರಿಯವರು ಮೊದಲು ಶಿವಬಾಬಾರವರ ಮಹಾವಾಕ್ಯಗಳನ್ನು ಓದಿದರು. ನಂತರ ಸಾಕಾರ ಬಾಬಾರವರ ಕಾರ್ಯವ್ಯವಹಾರಕ್ಕೆ ಸಂಬಂಧಿಸಿದ ಪತ್ರವನ್ನು ಓದಿದರು. ಆ ಸಮಯದಲ್ಲಿ ದಾದಿ ಮನೋಹರ್ ಇಂದ್ರಾಜಿಯವರು ಅಲ್ಲಿಯೇ ಇದ್ದರು. ಅವರು ಮಾತೇಶ್ವರಿಯವರನ್ನು ಕೇಳಿದರು, ಮಮ್ಮ, ತಾವು ಮೊದಲು ಪತ್ರ ಓದುವ ಬದಲಾಗಿ ಜ್ಞಾನ ಬಿಂದುಗಳನ್ನೇ ಏಕೆ ಓದಿದಿರಿ? ಆಗ ಮಾತೇಶ್ವರಿಜಿಯವರು ಹೇಳಿದರು, ನಮ್ಮನ ಜೀವನದ ಆಧಾರವೇ ಆಗಿದೆ ಶಿವಬಾಬಾರವರ ಜ್ಞಾನ.
ಇದು ನಮ್ಮ ಭೋಜನವಾಗಿದೆ. ನನಗೆ ಇದರ ಪ್ರತೀಕ್ಷೆ ಬಹಳ ಇರುತ್ತದೆ. ಬಂದ ಕೂಡಲೇ ಮೊದಲು ಇದನ್ನು ಓದುತ್ತೇನೆ. ಕಾರ್ಯವ್ಯವಹಾರದ ಸಮಾಚಾರವನ್ನು ನಂತರ ಓದಿ ಏನು ಮಾಡಬೇಕು ಅದನ್ನು ಮಾಡುತ್ತೇನೆ. ಈ ರೀತಿಯಾಗಿ ಜ್ಞಾನದ ಅಥಾರಿಟಿ ಮತ್ತು ಜ್ಞಾನದ ದೇವಿಯಾಗಿದ್ದರೂ ಸಹ ಮಾತೇಶ್ವರಿಯವರಲ್ಲಿ ಈಶ್ವರಿ ಜ್ಞಾನದ ಬಾಯಾರಿಕೆ ಸದಾ ಇರುತ್ತಿತ್ತು. ಅವರು ಜ್ಞಾನದ ಸುರಿಮಳೆಯ ಜ್ಞಾನ ಮುತ್ತುಗಳ ನಿರೀಕ್ಷೆಯಲ್ಲಿ ಇರುವಂಥ ಜ್ಞಾನ ಚಾತ್ರಕರಾಗಿದ್ದರು. ಮಾತೇಶ್ವರಿಯವರು ಪ್ರತಿಯೊಬ್ಬರಿಗೂ ಹೇಳುತ್ತಿದ್ದರು, ಯಾರಾದರೂ ಮಮ್ಮಾರವರ ಜೊತೆ ಯಾವುದೇ ಮಾತಿನ ಬಗ್ಗೆ ವ್ಯಕ್ತಿಗತವಾಗಿ ಭೇಟಿಯಾಗಬೇಕಿದ್ದರೆ ಯಾವುದೇ ಸಮಯದಲ್ಲಿ ಕೇಳದೆಯೇ ಬರಬಹುದು. ಯಾವುದೇ ರೀತಿಯ ಔಪಚಾರಿಕತೆಯ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ತಾಯಿಯು ತಮ್ಮ ಪೂರ್ಣ ಸಮಯವನ್ನು ಮಕ್ಕಳ ಉನ್ನತಿ ಮತ್ತು ಸೇವೆಗಾಗಿ ಕೊಡುತ್ತಿದ್ದರು. ಅವರು ಎಷ್ಟು ದೊಡ್ಡ ಅಥಾರಿಟಿಯಾಗಿದ್ದರೋ ಅಷ್ಟೇ ನಿರಹಂಕಾರಿಯೂ ಸಹ ಆಗಿದ್ದರು. ಇವರು ಹೇಳ್ತಾರೆ ಬಾಯಿಜಿಯವರು, ನಾನು ನೋಡಿದ ಮಾತೇಶ್ವರಿಯವರ ಗಮನ ನಿಜವಾದ ಪುರುಷಾರ್ಥದ ಮೇಲೆ ಇರುತ್ತಿತ್ತು. ಅವರ ಬಾಯಿಯಿಂದ ಸದಾ ಎಂತಹ ಕರ್ಮ ನಾವು ಮಾಡುತ್ತೇವೋ ನಮ್ಮನ್ನು ನೋಡಿ ಅನ್ಯರು ಮಾಡುತ್ತಾರೆ ಎಂಬ ಶಬ್ದ ಬರುತ್ತಿತ್ತು. ಜೋರಾಗಿ ಮಾತನಾಡುವುದನ್ನು ನಾನು ಎಂದಿಗೂ ನೋಡಲಿಲ್ಲ. ಶಬ್ದ ಮಾಡುತ್ತಾ ನಗುವುದು ದೂರದ ಮಾತಾಗಿತ್ತು. ಈ ಯಜ್ಞದಲ್ಲಿ ಮಾತೇಶ್ವರಿಯವರು ಬಹಳ ದೊಡ್ಡ ಅಧಿಕಾರಿಯಾಗಿದ್ದರು. ಆದರೂ ಸಹ ಅವರು ಬಾಬಾರವರ ಸಮ್ಮುಖದಲ್ಲಿ ಬರುತ್ತಿದ್ದಂತೆ ಚಿಕ್ಕ ಮಗುವಿನಂತೆ ಆಜ್ಞಾಕಾರಿಯಾಗಿ ಇದ್ದುದನ್ನು, ಸದಾ ಹಾಜಿ ಬಾಬಾ ಜಿ ಬಾಬಾ ಎಂದು ಹೇಳುತ್ತಿದ್ದುದನ್ನು ನಾವೆಲ್ಲರೂ ನೋಡಿದ್ದೇವೆ. ಪ್ರತಿದಿನ ಬಾಬಾರವರು ಕ್ಲಾಸ್ಗೆ ಬರುವುದಕ್ಕೆ ಮೊದಲು ಮಮ್ಮಾರವರು ಕ್ಲಾಸ್ ಮಾಡಬೇಕಾಗಿತ್ತು. ಅವರು ಹೇಳುತ್ತಾ ಇರುವ ಸಮಯದಲ್ಲಿ ಬಾಬಾರವರು ಕ್ಲಾಸ್ನಲ್ಲಿ ಪ್ರವೇಶ ಮಾಡುತ್ತಿದ್ದಂತೆ ಅವರು ತಕ್ಷಣ ತಮ್ಮ ವಾಣಿಯನ್ನು ಸಮಾಪ್ತಿ ಮಾಡುತ್ತಿದ್ದರು. ಬಾಬಾರವರ ಬಗ್ಗೆ ಅವರಲ್ಲಿ ಇಷ್ಟೊಂದು ಗೌರವ ಇರುತ್ತಿತ್ತು. ಬಾಬಾರವರ ಮುರಳಿಗೂ ಸಹ ಬಹಳಷ್ಟು ಗೌರವವನ್ನು ಮಮ್ಮ ಕೊಡುತ್ತಿದ್ದರು. ಯಾವಾಗ ಬ್ರಹ್ಮ ಬಾಬಾರವರಲ್ಲಿ ಶಿವಬಾಬಾರವರ ಪ್ರವೇಶ ಆಗುತ್ತಿತ್ತೋ ಮತ್ತು ಮುರಳಿ ನುಡಿಸಲು ಪ್ರಾರಂಭಿಸುತ್ತಿದ್ದರೋ ಆಗ ಮಮ್ಮ ಸಭೆಯ ಕಡೆ ಮುಖ ಮಾಡಿ ಕುಳಿತುಕೊಳ್ಳುತ್ತಿರಲಿಲ್ಲ. ಬಾಬಾರವರ ಕಡೆ ತಿರುಗಿ ಕುಳಿತುಕೊಳ್ಳುತ್ತಿದ್ದರು. ಮುರಳಿಯನ್ನು ಗಮನದಿಂದ ಕೇಳುತ್ತಿದ್ದರು. ಮಮ್ಮ ಕುಳಿತುಕೊಳ್ಳೋ ಸ್ಥಾನವೂ ಸಹ ಬಾಬಾರವರ ಸಮಾನವೇ ಇರುತ್ತಿತ್ತು. ಆದರೂ ಮಮ್ಮ ಬಾಬಾರವರ ಕಡೆಯೇ ಮುಖ ಮಾಡಿ ಕುಳಿತುಕೊಳ್ಳುತ್ತಿದ್ದರು. ಈ ರೀತಿಯಾಗಿ ಮಮ್ಮಾರವರಿಗೆ ಬಾಬಾರವರ ಬಗ್ಗೆ ಅನಂತವಾದ ಗೌರವ ಇತ್ತು. ಮಮ್ಮಾರವರು ಯೋಗದಲ್ಲಿ ಕುಳಿತುಕೊಂಡಿದ್ದಾಗ ಅಥವಾ ಬೇರೆಯವರಿಗೆ ದೃಷ್ಟಿ ಕೊಡುತ್ತಿದ್ದಾಗ ಪ್ರತಿಯೊಬ್ಬರಿಗೂ ವಿಚಿತ್ರ ಅನುಭವ ಆಗುತ್ತಿತ್ತು. ಮಮ್ಮಾರವರ ಸ್ಥೂಲ ಸ್ವರೂಪದ ಬದಲಾಗಿ ಪ್ರಕಾಶ ಸ್ವರೂಪವೇ ಕಾಣಿಸುತ್ತಿತ್ತು. ನೋಡಿ, ಎಲ್ಲರಿಗೂ ಮಮ್ಮಾರವರ ಆ ಪ್ರಕಾಶ ಸ್ವರೂಪನೇ ಕಾಣಿಸ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಹೇಗೆ ನಾವು ಅವ್ಯಕ್ತ ವಾತಾವರಣ ತಯಾರು ಮಾಡಿಕೊಳ್ಳಿ ವಿದೇಹಿ ಸ್ಥಿತಿಯಲ್ಲಿ ಇರಿ, ಆಳವಾದ ಶಾಂತಿಯಲ್ಲಿ ಇರಿ ಎಂದು ಹೇಳುತ್ತೇವೋ ಅವೆಲ್ಲರೂ ಮಮ್ಮ ಸಮ್ಮುಖದಲ್ಲಿ ಕುಳಿತಾಗ ಸಹಜವಾಗಿ ಆಗುತ್ತಿತ್ತು. ಮಮ್ಮ ನೋಡಿ, ನಾವು ಶಾಂತಿಯಲ್ಲಿರಿ ವಿದೇಹಿ ಸ್ಥಿತಿಯಲ್ಲಿರಿ ಅಂತ ಏನು ಹೇಳುತ್ತೀವೋ ಅದು ಮಮ್ಮಾರವರ ಎದುರುಗಡೆ ಕುಳಿತರೆ ಆ ಸ್ಥಿತಿ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರನ್ನು ಯಾರೇ ನೋಡಿದರೂ ತಾಯಿಯ ದೇವಿಯ ಸೂಕ್ಷ್ಮ ದೇವತೆಯ ದರ್ಶನವಾಗುತ್ತಿತ್ತು. ದೇಹದ ಅಭಿಮಾನವೇ ಇರುತ್ತಿರಲಿಲ್ಲ. ಹೇಗೆ ಚಿಕ್ಕ ಮಗು ತನ್ನ ತಾಯಿಯ ಮಡಿಲಲ್ಲಿ ಸಹಜವಾಗಿ ಹೋಗುತ್ತದೆಯೋ ಹಾಗೆಯೇ ಎಲ್ಲ ಬ್ರಹ್ಮವತ್ಸರು ಮಾತೇಶ್ವರಿಯವರ ಮಡಿಲಲ್ಲಿ ಹೋಗುತ್ತಿದ್ದರು. ಮಾತೇಶ್ವರಿಯವರಲ್ಲಿ ಗುರುತಿಸುವ ಶಕ್ತಿ ಬಹಳ ಇತ್ತು. ನಾನು ಮಧುವನದಲ್ಲಿ ಮೊದಲ ಸಲ ಅವರನ್ನು ಭೇಟಿ ಮಾಡಿದ ಕೂಡಲೇ ಮಾತೇಶ್ವರಿಯವರು ಹೇಳಿದರು, ಇವರಂತೂ ಜ್ಞಾನಿ ಮಗುವಾಗಿದ್ದಾರೆ ಎಂದು. ಅದಕ್ಕೆ ಮೊದಲು ನಾನು ಧ್ಯಾನದಲ್ಲಿ ಹೋಗುತ್ತಿದ್ದೆ, ಆಟೋಟಗಳನ್ನು ಆಡುತ್ತಿದ್ದೆ, ಭವಿಷ್ಯದ ದೃಶ್ಯಗಳನ್ನು ನೋಡುತ್ತಿದ್ದೆ. ಆದರೆ ಯಾವಾಗ ಮಾತೇಶ್ವರಿಯವರನ್ನು ಭೇಟಿ ಮಾಡಿ ವಾಪಸ್ಸು ಕರ್ನಾಲೆಗೆ ಹೋದೆನೋ ಆಗ ನನ್ನ ಧ್ಯಾನದ ಪಾತ್ರ ಸಮಾಪ್ತಿಯಾಗಿಬಿಟ್ಟಿತ್ತು. ನೋಡಿ, ಬಾಯಿಜಿಯವರು ಮೊದಲು ಧ್ಯಾನದಲ್ಲಿ ಹೋಗ್ತಾ ಇದ್ರು. ಯಾವಾಗ ಮಮ್ಮಾರವ್ರನ್ನ ಭೇಟಿಯಾಗಿ ಮಮ್ಮಾರ ಜೊತೆ ಇರೋಕ್ಕೆ ಶುರು ಮಾಡಿದ್ರು ಅವರು ಧ್ಯಾನದ ಪಾತ್ರ ಸಮಾಪ್ತಿಯಾಗಿ ಬಿಟ್ಟಿತು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಯವರೆಗೆ ಪುನಃ ಒಂದು ಬಾರಿಯೂ ಸಾಕ್ಷಾತ್ಕಾರವಾಗಲಿಲ್ಲ. ಈ ರೀತಿಯಾಗಿ ಮಮ್ಮಾರವರ ಮಾತು ನನಗೆ ವರದಾನವಾಯಿತು. ಮಾತೇಶ್ವರಿಯವರಲ್ಲಿ ನಿಮಿತ್ತ ಭಾವನೆ ಸಂಪೂರ್ಣ ರೂಪದಲ್ಲಿ ಇತ್ತು. ಅವರು ಸದಾ ಹೇಳುತ್ತಿದ್ದರು, ಇದು ಶಿವಬಾಬಾರವರ ಕಾರ್ಯವಾಗಿದೆ, ಅವರೇ ಮಾಡಿಸುವಂಥವರಾಗಿದ್ದಾರೆ, ನಾವಂತೂ ಕೇವಲ ನಿಮಿತ್ತವಾಗಿದ್ದೇವೆ, ಎಲ್ಲವನ್ನೂ ಬಾಬಾರವರೇ ಮಾಡುತ್ತಾರೆ. ಮಮ್ಮಾರವರ ಈ ಗುಣವನ್ನು ನಾನು ಸಹ ನನ್ನದಾಗಿಸಿಕೊಳ್ಳಲು ಪ್ರಯತ್ನಪಟ್ಟೆ. ವಿಶ್ವ ಪರಿವರ್ತನೆ ಮಾಡುವುದು ಬಾಬಾರವರ ಕಾರ್ಯವಾಗಿದೆ, ನಾವು ಅವರ ಸಾಧನಗಳಾಗಿದ್ದೇವೆ. ಮಾಡುವುದು ಮತ್ತು ಮಾಡಿಸುವುದು ಅವರ ಕಾರ್ಯವಾಗಿದೆ. ಈ ರೀತಿಯಾಗಿ ನಾನು ಮಮ್ಮಾರವರ ಸದಾ ಹಗುರವಾಗಿ ನಿಶ್ಚಿಂತವಾಗಿ ಇರುವುದನ್ನೇ ನೋಡಿದೆ ಅಂತ ಬಾಯಿಜಿಯವರು ತಿಳಿಸ್ತಾ ಇದ್ದಾರೆ.
ಮಾತೇಶ್ವರಿಜಿಯವರ ಜೊತೆ ನನ್ನ ಅಂತಿಮ ಭೇಟಿ ಮುಂಬೈನಲ್ಲಿ ಆಯಿತು. ಅಂದರೆ ಇಲ್ಲಿ ಬಾಯಿಜಿಯವರು ತಿಳಿಸ್ತಾ ಇದ್ದಾರೆ, ಕರ್ಮಭೋಗದ ಸಮಯದಲ್ಲಿಯೂ ಸದಾ ಮಮ್ಮಾರವರು ಸದಾ ನಿರಂತರ ಯೋಗಿ ಮತ್ತು ನಿಸ್ವಾರ್ಥ ಸ್ನೇಹಿ ಆಗಿದ್ದರು ಅಂತ ಹೇಳ್ತಾ ಇದ್ದಾರೆ. ಮಾತೇಶ್ವರಿಯವರ ಆರೋಗ್ಯ ಬಹಳ ಕೆಟ್ಟಿದೆ, ಏನನ್ನೂ ಮಾತನಾಡಬೇಡಿ ಎಂದು ನನಗೆ ತಿಳಿಸಲಾಗಿತ್ತು. ನಾನು ಮಾತೇಶ್ವರಿಯ ಜೊತೆ ಕೇವಲ ನಯನಗಳಿಂದ ಭೇಟಿ ಮಾಡಿದೆ. ಮಾತೇಶ್ವರಿಯವರು ನನಗೆ ಏನನ್ನೂ ಹೇಳಲಿಲ್ಲ. ಆದರೆ ಆ ಸಮಯದಲ್ಲಿಯೂ ಅವರ ಚೆಹರೆ, ಅವರ ದೃಷ್ಟಿ, ಮಸ್ತಿಷ್ಕದ ಮೇಲಿನ ಅವರ ತೇಜಸ್ಸು ಮೊದಲು ಹೇಗಿತ್ತು ಹಾಗೇ ಅಷ್ಟೇ ಶಕ್ತಿಶಾಲಿಯಾಗಿತ್ತು. ನೋಡಿ, ಮಮ್ಮಾರವರು ಕರ್ಮಭೋಗದ ಸಮಯದಲ್ಲೂ ಕೂಡ ನಿರಂತರ ಯೋಗಿ ಮತ್ತು ನಿಸ್ವಾರ್ಥ ಸ್ನೇಹಿ ಆಗಿದ್ದರು. ಅವರ ಚೆಹರೆ ಅಷ್ಟೇ, ಅವರ ದೃಷ್ಟಿ, ಆ ತೇಜಸ್ಸು ಹೇಗಿತ್ತು ಹಾಗೇ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅವರ ಸ್ನೇಹ, ಸ್ವರೂಪ ಮತ್ತು ವ್ಯವಹಾರದಲ್ಲಿ ಸ್ವಲ್ಪವೂ ಅಂತರವಿರಲಿಲ್ಲ. ಅವರಿಗೆ ಕಾಯಿಲೆ ಇದೆ ಅಥವಾ ಅವರ ಆರೋಗ್ಯ ಬಹಳ ಕೆಟ್ಟಿದೆ ಎಂದು ಅನಿಸುತ್ತಲೇ ಇರಲಿಲ್ಲ. ಅವರು ಪ್ರಕೃತಿಜಿತ್ ಆಗಿದ್ದಾರೆಂದು ನನಗೆ ಸ್ಪಷ್ಟವಾಗಿ ಅನುಭವ ಆಗುತ್ತಿತ್ತು ಎಂದು ಇಲ್ಲಿ ಬಾಯಿಜಿಯವರು ನಮಗೆ ತಿಳಿಸ್ತಾ ಇದ್ದಾರೆ. ಓಂ ಶಾಂತಿ.